ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಂಜನಗೂಡು ತಾಲೂಕು ಘಟಕದ ವತಿಯಿಂದ ಏರ್ಪಡಿಸಲಾಗಿದ್ದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಆಶಯಗಳು ಮತ್ತು ಸಮಾಜದ ಕನಸುಗಳು ವಿಚಾರ ಸಂಕಿರಣವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಪೀಠಿಕೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತದ ಸಂವಿಧಾನವನ್ನು ರಚಿಸಿ ದೇಶಕ್ಕೆ ಸಮರ್ಪಣೆ ಮಾಡಿದ ದಿನ ಇಂದಾಗಿದೆ. ಹಾಗೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸುವ ಸಂವಿಧಾನ ನೀಡಿದ ಹೆಗ್ಗಳಿಕೆ ಅಂಬೇಡ್ಕರ್ ಅವರದ್ದಾಗಿದೆ ಎಂದರು. ಇನ್ನು ನಾನು ಶಾಸಕನಾಗಲು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಲು, ಹಾಗೆ ಮೋದಿಯವರು ಪ್ರಧಾನಿಯಾಗಲು ಸಂವಿಧಾನವೇ ಕಾರಣ ಅನ್ನೋದನ್ನು ನಾವೆಲ್ಲರೂ ನೆನಪಿಡಲೇಬೇಕು. ಇಂತಹ ಸಂವಿಧಾನವನ್ನು ನಾವೆಲ್ಲ ಉಳಿಸಿಕೊಳ್ಬೇಕು ಅಂತ ತಿಳಿಸಿದರು. ನಮ್ಮ ಬದುಕು ಸಂವಿಧಾನದ ಜೊತೆ ಶಾಶ್ವತ. ಆದರೆ ನಾವು ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳನ್ನು ತಿಳಿದಾಗ ಮಾತ್ರ ನಾವು ಸಂವಿಧಾನಾತ್ಮಕವಾದ ಒಂದು ಬದುಕನ್ನು ನಾವು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಏರ್ಪಟ್ಟಿರುವಂತಹ ಬದುಕನ್ನು ನಾವು ಸಾಧಿಸಲಿಕ್ಕೆ ಆಗ ಮಾತ್ರ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ದಿವಸ ಅರ್ಥ ಮಾಡಿಕೊಂಡು, ಬಾಬಾ ಸಾಹೇಬರಿಗೆ ನಾವು ಯಾವತ್ತೂ ನಿಜವಾದ ಗೌರವವನ್ನು ಸಲ್ಲಿಸ್ತೇವೆ ಅಂತಂದರೆ ನಮ್ಮ ಮೂಲಭೂತ ಹಕ್ಕುಗಳು, ನಮ್ಮ ಕರ್ತವ್ಯಗಳನ್ನು ನಾವು ಪಾಲನೆಯನ್ನು ಮಾಡಿದಾಗ ಮಾತ್ರ ನಾವು ನಿಜವಾದ ಗೌರವವನ್ನು ಸಂವಿಧಾನಕ್ಕೆ, ಬಾಬಾ ಸಾಹೇಬರಿಗೆ ಸಲ್ಲಿಸಿದಾಗ ಆಗ್ತದೆ ಅಂತ ತಮ್ಮೆಲ್ಲರೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಕೂಡ ಒಬ್ಬ ವಕೀಲನಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದೇನೆ. ವಕೀಲನಾಗಿ ಸಂವಿಧಾನವನ್ನು ಓದೋದೇ ಒಂದು ಬೇರೆ, ಆದರೆ ಒಬ್ಬ ಜನಸಾಮಾನ್ಯನಾಗಿ ನಾನು ಸಂವಿಧಾನವನ್ನು ಓದ್ಕೊಂಡು ನನ್ನ ಹಕ್ಕುಗಳನ್ನು ತಿಳ್ಕೊಂಡು ನನ್ನ ಕರ್ತವ್ಯಗಳನ್ನು ನಾನು ಪಾಲನೆ ಮಾಡೋದು ನಿಜವಾದ ಭಾರತೀಯನ ಒಬ್ಬ ಕರ್ತವ್ಯ ಅನ್ನೋದನ್ನ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇದೇ ವೇಳೆ ಮಾತನಾಡಿದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ. ದೀಪಕ್, ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ನಡೆಸಿದ ಹೋರಾಟದ ಪ್ರತಿಫಲವೇ ಸಂವಿಧಾನ. ಸಂವಿಧಾನ ಬದಲಾಯಿಸಿ ಎನ್ನುವವರನ್ನ ರಾಷ್ಟ್ರದ್ರೋಹಿಗಳು ಅಂತ ಕರೆಯಬೇಕಾಗತ್ತೆ. ಹಿಂದೂಗಳ ಪರವಿರುವ ಪಕ್ಷವನ್ನ ಬೆಂಬಲಿಸಿ ಎಂದ ಉಡುಪಿ ಮಠಾಧೀಶರ ಹೇಳಿಕೆಯನ್ನ ಖಂಡಿಸಿದ್ರು. ಮಠಾಧೀಶರೇ, ನೀವು ಮೊದಲು ಹಿಂದೂ ಧರ್ಮದೊಳಗಿನ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಂತರ ಮಾತನಾಡಿ ಅಂತ ಹರಿಹಾಯ್ದಿದ್ದಾರೆ. ಇನ್ನು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಸುರೇಶ್ ಶಂಕರ್ಪುರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲೇಶ್ ಚುಂಚನಹಳ್ಳಿ, ಜಿಲ್ಲಾ ಖಜಾಂಚಿ ಪುಟ್ಟಸ್ವಾಮಿ, ಶ್ರೀನಿವಾಸಮೂರ್ತಿ, ಹಗಿನವಾಳು ಚಿಕ್ಕಣ್ಣ, ಮರಿಸ್ವಾಮಿ, ಯಶವಂತಕುಮಾರ್, ನವೀನ್, ರವಿ, ಅನಿಲ್, ನಟರಾಜು, ನಾರಾಯಣ, ಪ್ರಕಾಶ್, ಶಿವಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿಎಂ ಸುಗಂಧರಾಜು, ಟಿವಿ8 ಕನ್ನಡ, ನಂಜನಗೂಡು.